ನಮಸ್ತೆ ರೈತ ಬಾಂಧವರೇ. ಲಾಸ್ಟ್ ಇಯರು ಕೊಡಗು ಸೈಡಲ್ಲೆಲ್ಲ ಪೈರಿಕ್ಯುಲೇರಿಯಾ ಅಂತ ಬೆಂಕಿ ರೋಗ ಹರಡಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದನ್ನು IISR ಅವರು ರಿಸರ್ಚ್ ಮಾಡಿದ್ದಾರೆ. ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಅವ್ರ ತಂಡದಿಂದ ರಿಸರ್ಚ್ ಮಾಡಿ ಕೆಲವು ಮಾಲಿಕ್ಯೂಲ್ಸ್ನ ಶಿಫಾರಸು ಮಾಡಿದ್ದಾರೆ. ಈ ರೋಗ ಗಾಳಿಯಿಂದ ಹರಡುತ್ತೆ, ತುಂಬ ವೇಗವಾಗಿ ಹರಡುತ್ತೆ. ಇದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ತುಂಬ ವೇಗವಾಗಿ ಹರಡಕ್ಕೆ ಶುರುವಾಗುತ್ತೆ. ವಿತಿನ್ 1 ಡೇ ಇಡೀ ಫ್ಲ್ಯಾಟಲ್ಲೇ ಹರಡುತ್ತೆ. ಈ ರೋಗ ಹರಡಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅಥವಾ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಏನೇನು ಶಿಫಾರಸು ಮಾಡಿದ್ದಾರೆ ಅಂದರೆ ಟೆಬಿಕನಜೋಲು, ತಪ್ಪಿದ್ರೆ ಪ್ರಾಪಿಕನಜೋಲು. ಸೊ ನೀವು ಟೆಬಿಕನಜೋಲ್ ಯೂಸ್ ಮಾಡೋದಾದರೆ ವಿತ್ ಮ್ಯಾಂಕೋಸಿಬ್ ಮತ್ತು ಝೈನಬ್ ಯೂಸ್ ಮಾಡಿ. ಆಮೇಲೆ ಪ್ರಾಪಿಕನಜೋಲ್ ಯೂಸ್ ಮಾಡೋದಾದರೆ ಡೈಫೆನ್ಕನಜೋಲು ಮತ್ತು ಝೈನಬ್ ಇದನ್ನು ಯೂಸ್ ಮಾಡಿ ರೈತ ಬಾಂಧವರೇ. ಸ್ವಲ್ಪ ಅವಾಯ್ಡ್ ಆಗ್ಬೋದು. ಇದನ್ನು ರೋಗ ಎಲ್ಲ ಕಡೆ ತೀವ್ರವಾಗಿ ಹರಡಕ್ಕೆ ಸ್ಟಾರ್ಟ್ ಆಗಿದೆ. 20 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಹರಡ್ತಾ ಇದೆ. ಈ ರೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಯೂಟ್ಯೂಬ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ.